ಮೊನ್ನೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿರುವಂಥ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಶಾಕ್ ನೀಡಿರುವಂಥದ್ದು. ಪ್ರತಿ ಲೀಟ್ರ್ ಹಾಲಿನ ದರವನ್ನು 2 ರೂಪಾಯಿ ಏರಿಕೆ ಮಾಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಸಿ ಟಿ ರವಿ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊನ್ನೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚು ಮಾಡಿ ಶಾಕ್ ಕೊಟ್ಟಿರುವಂಥದ್ದು, ಈಗ ಮತ್ತೆ ಹಾಲಿನ ದರ ಏರಿಕೆ ಮಾಡಿರುವಂಥದ್ದು, ಏನು ಹೇಳ್ತೀರಾ? ಕರ್ನಾಟಕ ಸರ್ಕಾರ ದಿವಾಳಿಯಾಗಿದೆ, ಖಜಾನೆ ಖಾಲಿಯಾಗಿದೆ. ಅದಕ್ಕಾಗಿ ಜನರ ಸುಲಿಗೆ ಮಾಡಿ ಬೆಲೆ ಏರಿಕೆಯ ಮೂಲಕ ತನ್ನ ಖಜಾನೆ ಭರ್ತಿ ಮಾಡಿಕೊಳ್ಳುವಂಥ ಔರಂಗಜೇಬನ ನೀತಿಗೆ ಇವರು ಮುಂದಾಗಿದ್ದಾರೆ. ಔರಂಗಜೇಬು ಜಜಿಯಾ ಅಂತ ಒಂದು ತಲೆಗಂದಾಯ ಹಾಕಿದ್ದ. ಇವರು ಹಾಲಿನ ದರ ಏರಿಕೆ ಮಾಡಿದ್ರು, ಇಂಧನ ದರ ಏರಿಕೆ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಏರಿಕೆ ಮಾಡಿದ್ರು, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ದರ ಹೆಚ್ಚಳ ಮಾಡಿದ್ರು, ರೈತ ಬೆಳೆಯುವಂಥ ಬಿತ್ತನೆ ಬೀಜದ ದರವನ್ನು ಹೆಚ್ಚಳ ಮಾಡಿದ್ರು. ಇನ್ನು ಅವ್ರ ಗಾಳಿ ಮೇಲೆ ಒಂದು ತೆರಿಗೆ, ಸತ್ತು ಹೆಣದ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ ಈ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಕ್ಕೆ ಸಾರ್ಥಕ ಆಗುತ್ತೆ. ಒಂದು ಉಸಿರಾಡೋ ಗಾಳಿ ಮೇಲೆ ಒಂದು ತೆರಿಗೆ ಹಾಕೋಕ್ಕೆ ಬಾಕಿ ಇದೆ. ಈ ನೀರಿನ ತೆರಿಗೆ ಹಾಕ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬಸ್ ದರ ಏರಿಸ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಉಳಿದೆಲ್ಲ ದರ ಏರಿಕೆ ಮಾಡಾಗಿದೆ. ಇನ್ನು ಉಸಿರಾಡೋ ಗಾಳಿ ಮೇಲೆ ಒಂದು ತೆರಿಗೆ, ಆಮೇಲೆ ಬದುಕಿದ್ದವರಿಗೆಲ್ಲೋ ಹೆಂಗೂ ತೆರಿಗೆ ಭಾರತದಲ್ಲಿ ಅವ್ರು ಸತ್ತೋಗಲೇಬೇಕು, ಸತ್ತ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ ಅಲ್ಲಿಗೆ ಈ ಸರ್ಕಾರ ತಂದಿದ್ದಕ್ಕೆ ಸಾರ್ಥಕ ಆಗುತ್ತೆ. ಸರ್, ಈಗ ಒಂದರ ನಂತರ ಒಂದು ಏರಿಕೆ ಆಗ್ತಾ ಇರೋದ್ರಿಂದ ಸಾಮಾನ್ಯ ಜನರ ಮೇಲೆ ಭಾಳ ಹೊರೆ ಬರುತ್ತೆ, ಬದುಕು ನಡೆಸೋದೇ ಕಷ್ಟ ಆಗಿರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ನುಡಿದಂತೆ ನಡೆದಿದ್ದೇವೆ ಅಂತ ಜಾಹೀರಾತು ಕೊಡ್ಕೋತಾರಲ್ಲ, ಇದೇನಾ ನುಡಿದಂತೆ ನಡೆದಿದ್ದು? ಬೆಲೆ ಏರಿಸ್ತೀವಿ ಅಂತ ನುಡಿದಿದ್ರ ನೀವು? ಸುಲಿಗೆ ಮಾಡ್ತೀವಿ ಅಂತ ನುಡಿದಿದ್ರೇನ್ರಿ ಅವರು? ನುಡಿದಿದ್ರ ಸುಲಿಗೆ ಮಾಡ್ತೀವಿ ಅಂತೇಳಿ? ಎಲ್ಲ ಬೆಲೆ ಏರಿಕೆ ಮಾಡಿಸ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ನುಡಿದಿದ್ರ? ಇದೇನಾ ನುಡಿದಂತೆ ನಡೆಯೋದು? ಮನೆ ಹಾಳು ಮಾಡ್ತಾ ಇದ್ದಾರೆ. ಈಗ ಹಾಲಿನ ದರ ಏರಿಕೆ ಮಾಡೋ ಮುನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಅಂದರೆ ಅಲ್ಲಿನ ದರವನ್ನು ಕಂಪೇರ್ ಮಾಡಿ ಅವರು ಹೇಳ್ತಾ ಇರುವಂಥದ್ದು, ಅಂದರೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇರುವಂಥದ್ದು. ಅವ್ರಿಗೆ ಕೇಳ್ರಿ, ಇವ್ರಿಗೆ ಯೋಗ್ಯತೆ ಇಲ್ಲ, ಸಗಣಿ ಬಾಚಿ ಹಾಲು ಕರೆದು ಹುಲ್ ತಂದು ಹಾಕುವಂಥ ಆ ತಾಯಿಗೆ ಸಬ್ಸಿಡಿ ಕೊಡಬೇಕಿತ್ತಲ್ಲ. 8-9 ತಿಂಗಳಿಂದ ಸಬ್ಸಿಡಿ ಕೊಟ್ಟಿಲ್ಲ. ಇವರು 900 ಕೋಟಿ ರೂಪಾಯಿ ಸಬ್ಸಿಡಿ ಕೊಡಬೇಕು, 8-9 ತಿಂಗಳಿಂದ ಕೊಟ್ಟಿಲ್ಲ. ಆ ಸಗಣಿ ಬಾಚೋರಿಗೆ, ಹುಲ್ ತಂದು ಹಾಕೋರಿಗೆ, ಹಾಲು ಕರಿಯೋರಿಗೆ ಸಬ್ಸಿಡಿ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ. ಇವ್ರು ದರ ಏರಿಕೆ ಮಾಡ್ಕೊಳಕ ಈಗ ಹಾಲಿನ ರೇಟ್ ಅಂತೂ ಏರಿಕೆ ಮಾಡಿರೋ ಅವ್ರು ಮಾತ್ರ ಹಿಂಗೆ ಸಮರ್ಥನೆ ಮಾಡ್ಕೊಳ್ತಾರೆ. ಬೆಲೆ ಏರಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋರು ಯಾರು ಅಂದರೆ ಮೂರು ಬಿಟ್ಟವರು. ಈಗ ಹಾಲಿನ ರೇಟ್ ಅಂತೂ ಏರಿಕೆ ಮಾಡಿರುವಂಥದ್ದು, BJPಯ ಸ್ಟ್ಯಾಂಡ್ ಏನಿರುವಂಥದ್ದು? ಕೊನೆಯದಾಗಿ ಜನರ ಭಾವನೆ ಜೊತೆ ನಾವಿದ್ದೀವಿ. ಎಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಜನರ ಭಾವನೆ ಜೊತೆಗೆ ನಾವಿದ್ದೀವಿ. ವಿಧಾನಸೌಧ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೀವಿ. ಇದಿಷ್ಟು ಆ ಸಿ ಟಿ ರವಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. 25ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಮಾಧ್ಯಮದವರು ಸೇರಿದಂತೆ ದೇಶದ ಉದ್ದಗಲಕ್ಕೆ 1,17,000 ಜನರನ್ನು ಮೀಸಾಬಂದಿಗಳಾಗಿ ಜೈಲಲ್ಲಿ ಇಟ್ಟಿದ್ದರು. DIR ಬಂದಿಗಳಾಗಿ ಬಹುಶಃ 8-10 ಲಕ್ಷಕ್ಕೂ ಜನ ಜಿಲ್ಲಾ ಬಂದಿಖಾನೆಗಳಲ್ಲಿ ಜೈಲಿನಲ್ಲಿದ್ದರು. ಅವರು ತುರ್ತು ಪರಿಸ್ಥಿತಿ ಹೇರಿದ್ದು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಸರ್ವಾಧಿಕಾರಿ ಮನಸ್ಥಿತಿಯ ಕಾರಣಕ್ಕೆ ತುರ್ತು ಪರಿಸ್ಥಿತಿ ಹೇರಿದರು. ಆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಿನಾಕಾರಣ ಕೇವಲ ಕಾಂಗ್ರೆಸ್ ಜೊತೆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಪಕ್ಷಗಳನ್ನು ಜೈಲಿಗಟ್ಟುವಂಥ ಕೆಲಸ ಮಾಡಿದರು. ಮೂಲಭೂತ ಹಕ್ಕುಗಳ ದಮನ ಆಗಿತ್ತು. ಆ ಸಂದರ್ಭದಲ್ಲಿ ನೂರಾರು ಜನ ಈ ತುರ್ತು ಪರಿಸ್ಥಿತಿಯ ದೌರ್ಜನ್ಯಕ್ಕೆ ಸಿಕ್ಕಿ ಜೀವ ಕೊಡಬೇಕಾದಂಥ ಪರಿಸ್ಥಿತಿ ಇತ್ತು. ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತು. ಸಂವಿಧಾನವನ್ನು ಮನಸೋ ಇಚ್ಛೆ ಬದಲಾಯಿಸುವಂಥ ಕೆಲಸ ಮಾಡಿದರು, ಮೂಲ ಚೌಕಟ್ಟನ್ನು ಬದಲಾಯಿಸುವಂಥ ಕೆಲಸ ಮಾಡಿದರು. ಅಂಥ ಒಂದು ಕರಾಳ ದಿನ ಇದು ಜೂನ್ 25ನೇ ತಾರೀಕು. ಅಂಥ ಪರಿಸ್ಥಿತಿ ಮತ್ತೆ ನಮ್ಮ ದೇಶದಲ್ಲಿ ಬರಬಾರ್ದು. ಪ್ರಜಾಪ್ರಭುತ್ವ ಉಳಿಬೇಕು, ಸರ್ವಾಧಿಕಾರಿ ಮನಸ್ಥಿತಿ ದೂರ ಆಗಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಬುಡಮೇಲು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ಸಿಂದ ಏನಾಗಿತ್ತು ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆವತ್ತಿನ ಕಾಲದಲ್ಲಿ ಜೈಲಿನಲ್ಲಿದ್ದರು. ಆ ಒಂದು ಕರಾಳ ನೆನಪಿಗಾಗಿ ಜನರಲ್ಲಿ ಜಾಗರೂಕತೆ ಮೂಡಿಸೋದಕ್ಕೆ ಇವತ್ತು ನಾವು ಜೈಲಿಗೆ ಭೇಟಿ ಕೊಟ್ಟಿದ್ದೇವೆ. ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು. ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ.
ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರಕ್ಕೆ ಓಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗುತ್ತೆ. ಹಿಡಿ ಶಾಪ ಆಗ್ತಾಯಿದ್ದಾರೆ, ಹಿಡಿ ಶಾಪ ಆಗ್ತಾಯಿದ್ದಾರೆ. ಹಾಲಿನ ದರನೂ 2ನೇ ಬಾರಿ ಏರಿಕೆ ಮಾಡ್ತಿರೋದು. ಜನ ಹಿಡಿ ಶಾಪ ಆಗ್ತಾಯಿದ್ದಾರೆ. ಜಮೀರ್ ಅಹಮದ್ ಅವರು ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಕಬ್ರಿಸ್ತಾನ್ ಇಲ್ಲ ಅಂತ ಮನವಿ ಕೊಟ್ಟರೆ ಮುಸ್ಲಿಂ ರೋಟ್ ಹಾಕಿದ್ದಕ್ಕೆ ಬೀದರ್ನ ಕಾಂಗ್ರೆಸ್ ಈಶ್ವರ್ ಖಂಡ್ರೆ ಅವ್ರ ಮಗ ಆಯ್ಕೆ ಆಗಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿವಾದ ಅಲ್ಲ, ವೋಟ್ ಜಿಹಾದಿ ಕರೆ ಕೊಟ್ಟಿದ್ರಲ್ಲ ನೋಡಿ. ಕೆಲವು ಪಕ್ಷಗಳಿಗೆ, ಕೆಲವು ಸಮುದಾಯಗಳಿಗೆ ಭಾರತ್ ಮಾತಾ ಕಿ ಜೈ ಅನ್ನೋರು ಗೆಲ್ಲಬಾರ್ದು. ಕೆಲವು ಸಮುದಾಯಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರನ್ನ ಬೆಂಬಲಿಸೋರೇ ಗೆಲ್ಲಬೇಕು. ಹಾಗಾಗಿಯೇ ವೋಟ್ ಜಿಹಾದಿ ಕರೆ ಕೊಟ್ಟರು. ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರ್ದು ಅಂತ ವೋಟ್ ಜಿಹಾದಿ ಕರೆ ಕೊಟ್ಟರು. ವೋಟ್ ಜಿಹಾದನ್ನು ಕರೆಗೆ ಬೆಂಬಲಿಸಿರೋ ಕಾರಣಕ್ಕೆ ಜಮೀರ್ ಅಹಮದ್ ಅವರು ಸತ್ಯನೇ ಹೇಳಿದ್ದಾರೆ. ಬಹಿರಂಗ ವೋಟ್ ಜಿಹಾದಿಗೆ ಕರೆ ಕೊಟ್ಟಿರಲಿಲ್ವಾ? ಬಿ ಜೆ ಪಿಗೆ ವೋಟ್ ಹಾಕ್ಬೇಡಿ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಅಂತ. ಅದೇ ಕಾರಣಕ್ಕೆ ತಾನೇ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು. ನಮ್ಮಂಥವ್ರನ್ನ ಗೆಲ್ಲಿಸಿದ್ರೆ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಹರ ಹರ ಮಹಾದೇವ್ ಅಂತಿದ್ವಿ. ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡೋರನ್ನ ಗೆಲ್ಲಿಸಿದ್ರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗೋದು. ಜವಾಬ್ದಾರಿ ಸಚಿವರಾಗಿ ಈ ರೀತಿಯಾಗಿ ಹೇಳಿಕೆ ಕೊಡೋ ಒಂದು ಸಮುದಾಯ. ಜಮೀರ್ ಅಹಮದ್ ಅವರು ಸೆಕ್ಯುಲರು, ಅವ್ರು ಕಮ್ಯುನಲ್ ಅಲ್ವೇ ಅಲ್ಲ. ಮೋಸ್ಟ್ ಸೆಕ್ಯುಲರು. ಎಷ್ಟು ಮಟ್ಟಿಗೆ ಸೆಕ್ಯುಲರ್ ಅಂದರೆ ಪೈಗಂಬರರು ಕೂಡ ಅವ್ರಿಗೆ ಸಮವಾಗಿ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೆಕ್ಯುಲರ್.